ಮೆಕ್ಯಾನಿಕ್ ವೃತ್ತಿಗೆ ಅವಹೇಳನ ಗ್ರಾಮಾಂತರ ಠಾಣೆಗೆ ದೂರು. ಕೈವಾರ ಮೆಕ್ಯಾನಿಕ್ ಅಸೋಸಿಯೇಷನ್ ವತಿಯಿಂದ ಪೊಲೀಸರಿಗೆ ದೂರು. ಕನ್ನಡದ ಖಾಸಗಿ ವಾಹಿನಿಯೊಂದರಲ್ಲಿ ಪ್ರಸಾರವಾಗುವಂತಹ ಮಹಾನಟಿ ಎಂಬ ರಿಯಾಲಿಟಿ ಶೋನಲ್ಲಿ ಇತ್ತೀಚೆಗೆ ಶ್ರಮಿಕ ವರ್ಗಕ್ಕೆ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಮಹಾನಟಿ ಶೋ ನಿರ್ದೇಶಕ, ತೀರ್ಪುಗಾರರು ಹಾಗೂ ನಿರೂಪಕರ ವಿರುದ್ಧ ಕರ್ನಾಟಕ ದ್ವಿಚಕ್ರ ವರ್ಕ್ಶಾಪ್ ಮಾಲೀಕರ ಮತ್ತು ತಂತ್ರಜ್ಞರ ಸಂಘ ಕೈವಾರ ಇವರ ವತಿಯಿಂದ ನಗರದ ತಿಮ್ಮಸಂದ್ರ ಬಳಿ ಇರುವ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಸಂಘದ ಅಧ್ಯಕ್ಷರಾದ ಗಂಗರಾಜು ಮಾತನಾಡಿ, ಮಹಾನಟಿ ಎಂಬ ರಿಯಾಲಿಟಿ ಶೋನಲ್ಲಿ ಮೆಕ್ಯಾನಿಕ್ನನ್ನು ಮದುವೆಯಾದರೆ ಗ್ರೀಸ್ ತಿಂದು ಬದುಕಲಾಗುವುದು ಎಂಬ ಮಾತುಗಳನ್ನು ಸ್ಪರ್ಧಿಯ ಗಗನ್ ಎಂಬುವವರು ಆಡಿರುತ್ತಾರೆ. ಈ ಮಾತಿನಿಂದ ವೃತ್ತಿಪರ ಮೆಕ್ಯಾನಿಕ್ ಸಮುದಾಯಕ್ಕೆ ತುಂಬಾ ನೋವಾಗಿದೆ. ಆದ್ದರಿಂದ ರಿಯಾಲಿಟಿ ಶೋ ಒಂದರ ನಿರ್ಮಾಪಕ, ನಿರ್ದೇಶಕ, ನಿರೂಪಕಿ, ತೀರ್ಪುಗಾರರ ವಿರುದ್ಧ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹ ಮಾಡಿದರು. ಮೆಕ್ಯಾನಿಕ್ ವೃತ್ತಿ ಮಾಡುವ ಶ್ರಮಿಕ ವರ್ಗದ ಜನರನ್ನು ತೀರಾ ಕೆಟ್ಟದಾಗಿ ಅಪಮಾನಿಸಲಾಗಿದೆ. ಈ ಕಾರ್ಯಕ್ರಮವನ್ನು ರಾಜ್ಯದ ಕೋಟ್ಯಾಂತರ ಜನರು ನೋಡುತ್ತಾರೆ. ಆದ್ದರಿಂದ ನಮಗೆ ಆಗಿರುವ ಅವಮಾನಕ್ಕೆ ಏಣಿಗೆ ಇಲ್ಲದಂತೆ ಆಗಿದೆ ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶಮೀರ್, ಕಾರ್ಯದರ್ಶಿ ಸದಾತುಲ್ಲಾ, ಮುಜಾಹಿದ್, ಅಲ್ಲಾಬಕಶ್, ಅಲ್ಲು, ಕುಮಾರ್, ಸೈಯದ್, ಸಫ್ದರ್, ನಾಸಿರ್, ಸತೀಶ್, ಶ್ರೀಕಾಂತ್, ಶ್ರೀಧರ್, ಸುಮನ್, ನವಾಜ್, ಜಬೀರ್ ಸೇರಿದಂತೆ ಮತ್ತಿತರರು ಇದ್ದರು. ಬ್ಯೂರೋ ರಿಪೋರ್ಟ್, ಸೈಯದ್ ಅಸ್ಲಂ ಪಾಷಾ, ಚಿಂತಾಮಣಿ. ಅವ್ರಿಗೆ ಹೇಳಿರೋ ಇದಕ್ಕೆ ನಮ್ಮ ಹೆಂಡತಿ ಮಕ್ಳಿಗೆ ಗ್ರೀಸ್ ಇರ್ತಾರೆ, ಅದು ಇದು ಅಂತ ಹೇಳಿದಾನೆ. ಅವ್ರು ನಮ್ಮ ಮನೆಗಳಿಗೆ ಬಂದು ಕೇಳ್ಬೋದಲ್ವ, ಅವ್ರು ಆ ಥರ ಮಾಡೋಬೋದು. ನಮ್ಮ ಮನೆಗಳಿಗೆ ಬಂದು ಕೇಳ್ಬೋದಲ್ಲ ರಿಯಲ್ ಆಗಿ. ಯಾವುದೋ ನ್ಯೂಸ್ ಚಾನಲ್ ಹೇಳ್ಕೊಂಡು ಅವರು ಶೋ ಮಾಡ್ಕೊಂಡು ರಿಯಾಲಿಟಿ ಶೋಲ್ಲಿ ಇದ್ದಾರೆ. ಬಿಕಾಸ್ ಅವ್ರು ರಿಯಲ್ ಆಗೇ ಬಂದು ನಮ್ಮ ಮನೆಗಳಲ್ಲಿ ಕೇಳಿ ನಮ್ಮ ಮೆಕ್ಯಾನಿಕ್ ಜಾತಿಗೆ ಅವಮಾನ ಮಾಡಿಬಿಟ್ಟಿದ್ದಾರೆ. ಅವರು ಮೇಲೆ ಕ್ರಮ ಕೈ ತೊಗೊಳ್ಬೇಕು. ಅವರು ಅದಕ್ಕೋಸ್ಕರ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಧಾರೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಎಲ್ಲರೂ ಬಂದು ಕೈವಾರ ಟೀಮವ್ರು ಎಲ್ಲರೂ ಬಂದು ಹಚ್ಚಿ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ಎಲ್ಲರೂ ಮುಖಾಂತರ ಬಂದು ಕೊಟ್ಟಿದ್ದೀವಿ.